ಮಧುರಾಕ್ಷರಂ ಅರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣದ ಈ 7ನೇ ದಿವಸಕ್ಕೆ ಅಥವಾ 7ನೇ ಸಂಚಿಕೆಗೆ ಕಾಲಿಟ್ಟಿದ್ದೇವೆ. ನಾನು ಕಳೆದ ಸಂಚಿಕೆಯಲ್ಲಿ ರಾಮಾಯಣನ ಯಾಕೆ ಓದ್ಬೇಕು ಅಂತ ಒಂದು ಪ್ರಸ್ತಾಪ ಮಾಡಿದ್ದೆ. ಏನಪ್ಪಾ ಅಂದ್ರೆ, ರಾಮಾಯಣ ಓದೋದ್ರಿಂದ ಹೃದಯ ವೈಶಾಲ್ಯತೆ ಬೆಳೆಯುತ್ತೆ ಅಂತ ಹೇಳಿದ್ದೆ. ಡೆಪ್ತ್ ಅಂಡ್ ಬ್ರೆಡ್ತ್ ಎರಡೂ ಕೂಡ ಹೆಚ್ಚಾಗತ್ತೆ ಅಂತ. ನಾನು ಇದೇ ವಿಷಯವಾಗಿ ಒಂದಿಷ್ಟು ಯೋಚನೆ ಮಾಡ್ತಿದ್ದೆ. ಇದನ್ನ ನಾನು ಕಳೆದ ಬಹುಶಃ ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ದೆ ಅನ್ಸುತ್ತೆ. ರಾಮ ಜನನ ಕಾಲ ನೋಡಿದ್ರೆ ನಾವು, ಅವನು ಜನನ ನಮ್ಗೆಲ್ಲ ಗೊತ್ತು. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಪುನರ್ವಸು ನಕ್ಷತ್ರ, ಆ ನಕ್ಷತ್ರದಲ್ಲಿ ಹುಟ್ಟಿದ್ದ ರಾಮ ಅಂತ ಗೊತ್ತು. ಎಷ್ಟೊಂದು ಜನಕ್ಕೆ ಹೇಳ್ತಾರೆ, ಅಯ್ಯೋ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಬಹಳ ಕಷ್ಟ ಅಂತ, ರಾಮನ್ ತರ. ರಾಮಂದ ಇದೆ ರಾಮಾಯಣ ಇದರಲ್ಲಿ ನಮ್ಮ ರಂಗನಾಥ್ ಶರ್ಮರು ಬರ್ದಿರ್ತಕ್ಕಂಥ ಈ ರಾಮಾಯಣದ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಪುಸ್ತಕದಲ್ಲಿ ರಾಮನ ಜನ್ಮದ ಕುಂಡಲಿ ಕೂಡ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಏನೇನೋ ಗೀಚಿದ್ದೀನಿ, ದಯವಿಟ್ಟು ಏನು ಅನ್ಕೋಬೇಡಿ. ಅದು ನನಗೂ ಜ್ಯೋತಿಷ್ಯ ಏನು ಬರೋಲ್ಲ, ಆದ್ರೆ ಇದಕ್ಕೋಸ್ಕರ ಒಂದಿಷ್ಟು ನಾನು ಕುತೂಹಲದಿಂದ ತಿಳ್ಕೊಳ್ಳಿಕ್ ಪ್ರಯತ್ನ ಪಟ್ಟೆ. ರಾಮಂದು ಗ್ರಹಗತಿಗಳು ಜಾತಕ ನೋಡ್ಬಿಟ್ರೆ ಅಬ್ಬಾ ಇಂಥ ಒಳ್ಳೆ ಜಾತಕ ಅಂತ ಅನ್ಸುತ್ತೆ. ಯಾಕಂದ್ರೆ ಅವನು ಮಹಾಸಿದ್ಧಿ ಪುರುಷ, ಒಂದು ಜಾತಕ ಚೆನ್ನಾಗಿರ್ಲೇಬೇಕು. ನೋಡಿ, ಅವನು ಹುಟ್ಟಿದಾಗ ವಿಳಂಬಿ ನಾಮ ಸಂವತ್ಸರ, ಮೇಷಮಾಸ ಚೈತ್ರ ಪಕ್ಷ ನವಮಿ ಶುಕ್ಲ ತಿಥಿ ಇತ್ತು, ಬುಧವಾರ ಪುನರ್ವಸು ನಕ್ಷತ್ರ, ಮಧ್ಯಾಹ್ನ ಕರ್ಕಾಟಕ ಲಗ್ನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನನ ಆಯ್ತು. ಆ ಕಾಲದಲ್ಲಿ ಸೂರ್ಯ, ಕುಜ, ಗುರು, ಶುಕ್ರ ಮತ್ತು ಶನಿ ಉಚ್ಚ ಸ್ಥಾನದಲ್ಲಿದ್ರು. ಈ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ರೆ ಅವನು ದೊಡ್ಡ ದೊಡ್ಡ ಮನುಷ್ಯ ಆಗೇ ಆಗ್ತಾನೆ ಅಂತ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ನಿರ್ಣಯ ಆಯ್ತಾ. ಅದ್ರ ಜೊತೆಗೆ ಈ ಉಚ್ಚ ಸ್ಥಿತಿಲಿದ್ರು ಚಂದ್ರ, ಒಂದು ಲಗ್ನದಲ್ಲೇ ಚಂದ್ರ ಇದ್ದಾನೆ ಆಯ್ತಾ. ಲಗ್ನ ಯಾವತ್ತು ಮಂಗಳಕಾರಕ, ಲಗ್ನದಲ್ಲಿ ಚಂದ್ರ ಇದ್ರೆ ಚಂದ್ರ ಯಾವತ್ತು ಮಂಗಳಕಾರಕ. ಅದೇ ರೀತಿಯಾಗಿ ಬುಧ ನೀಚನಾಗಿದ್ದ ಅಂತ ಆಯ್ತು. ಬುಧ ಸ್ವಲ್ಪ ನೀಚ ರಾಮನ್ಗೆ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ, ರಾಮನ್ ಜಾತಕದಲ್ಲಿ ಸೂರ್ಯ ಮತ್ತೆ ಶನಿ ಇಬ್ರು ಆಪೋಸಿಟ್ ಹೌಸಸ್ ಅಲ್ಲಿ ಇದ್ದಾರೆ. ಈ ಆಪೋಸಿಟ್ ಹೌಸಸ್ ಅಲ್ಲಿ ಇದ್ರೆ ಪ್ರಾಬ್ಲಮ್ ಏನಂದ್ರೆ, ಅಪ್ಪ ಮಕ್ಕಳಿಗೆ ಪಾಪ ಆಗೋದೇ ಇಲ್ಲ. ಅಂದ್ರೆ ಪಾಪ ರಾಮನ್ ಜೀವನ ನೋಡಿ, ಅಪ್ಪನ್ನ ತುಂಬಾ ಗೌರವ ಪಟ್ಟ, ಅಪ್ಪನ ಜೊತೆ ಇರೋಂತ ಸುಖ ಶಾಂತಿಗಳು ಸಿಗ್ಲೇ ಇಲ್ಲ. ಅದೇ ರೀತಿಯಾಗಿ ಅವನಿಗೂ ಕೂಡ ಅವನ ಮಕ್ಕಳಿಂದ ಯಾವಾಗ್ಲೂ ದೂರನೇ. ಅವ್ನು ಹುಟ್ಟಿದಾಗ್ಲೂ ನೋಡ್ಲಿಲ್ಲ, ಅವ್ರ ಜೊತೆ ಹೆಚ್ಚಾಗಿ ಬಹುಶಃ ಬಾಳ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಈ ರಾಮಾಯಣ ಓದಿದ್ರೆ ನಮ್ಮ ಹೃದಯ ವೈಶಾಲ್ಯತೆ ನೋಡಿದ್ರೆ, ಇಂಥ ಒಂದು ಉಚ್ಚ ಜಾತಕದಲ್ಲಿ ಹುಟ್ಟಂತ ರಾಮ, ಒಂದು ದೊಡ್ಡ ಸಾಮ್ರಾಜ್ಯದ ದೊಡ್ಡ ಅಧಿಪತಿಯ ಮೊದಲನೇ ಮಗ, ಅವನಿಗೆ ಬಂದಂತ ಕಷ್ಟಗಳು ನೋಡ್ಬಿಟ್ರೆ ಪಾಪ, ವನವಾಸ ಇರ್ಬೋದು, ಆಮೇಲೆ ಅವನ ಸೀತಾ ಪರಿತ್ಯಾಗ ಇರ್ಬೋದು, ಸೀತೆ ಜೊತೆ ಇರ್ತಕ್ಕಂಥ ವಿಯೋಗ ಇರ್ಬೋದು, ಆ ರಾವಣನ ಜೊತೆ ಯುದ್ಧ, ಅದನ್ನೆಲ್ಲಾ ನೋಡ್ತಾ ಇದ್ರೆ ಪಾಪ ಒಬ್ಬ ಮನುಷ್ಯನ್ಗೆ ಇಷ್ಟೊಂದು ಉಚ್ಚ ಜಾತಕದಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನ್ಗೆ ಇಷ್ಟು ಕಷ್ಟ ಬಂತಂದ್ರೆ, ನಾವೆಲ್ಲ ಏನು ತುಂಬಾ ಇದರಲ್ಲಿ ನಮ್ಗೇನ್ ಬಂದಿದ್ಯೋ, ಶಿವ ನೀನ್ ಮಡಗ್ದಂಗಿರೋ, ದೇವ್ರೆ ನೀನ್ ಮಡಗ್ದಂಗಿರೋ ಅಂತ ಹೇಳ್ತಾ, ಆ ಒಂದು ನಮ್ಮನ್ನ ನಾವು ಆ ರಾಮನ್ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮ್ಮ ಕಷ್ಟಗಳು ಬಹುಶಃ ತುಂಬಾ ಅಷ್ಟೊಂದಿಲ್ಲ ಅಂತ ಅನ್ಸುತ್ತೆ. ನಮ್ಗೆ ಇದರಿಂದ ಸ್ಥೈರ್ಯ ಬರುತ್ತೆ, ಧೈರ್ಯ ಬರುತ್ತೆ, ನಮ್ಮನ್ನ ನಾವು ಜಯಿಸೋಕೆ ಒಂದು ಅವಕಾಶ ಸಿಗುತ್ತೆ. ಆದ್ರಿಂದ ನಾವು ರಾಮಾಯಣ ತುಂಬಾ ಸ್ವಾರಸ್ಯಕರವಾದ ಕಾವ್ಯ, ಅದೆಲ್ಲ ನಿಜ. ಅದ್ರ ಜೊತೆಗೆ ಈ ಒಂದು ಸಂದೇಶ ಕೂಡ ತುಂಬಾ ಮುಖ್ಯ. ಅದಕ್ಕೋಸ್ಕರ ರಾಮಾಯಣವನ್ನ ನಾವು ಹೆಚ್ಚಾಗಿ ಓದೋಣ. ರಾಮಾಯಣ ಒಂದೇ ಅಲ್ಲ, ಮಹಾಭಾರತ ಇರ್ಬೋದು, ಆ ತರತಕ್ಕಂಥ ಮಹಾಕಾವ್ಯಗಳನ್ನ ನಾವು ಓದಿದ್ರೆ ನಮ್ಮ ಮನಸ್ಸಿನ ಸಂದೇಹಗಳು, ದುಗುಡಗಳು, ದುಃಖಗಳು ಎಲ್ಲವೂ ಕಡಿಮೆ ಆಗಿ ನಮ್ಮ ಹೃದಯ ವೈಶಾಲ್ಯತೆ ಬೆಳೆಯುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ನೋಡ್ಕೊಂಡು ಹೋಗೋಣ. ಕಳೆದ ಸಂಚಿಕೆಯಲ್ಲಿ ನಾನು ತಾಟಕೆಯ ಸಂಹಾರದ ಬಗ್ಗೆ ಅಲ್ಲಿ ಬರ್ತಕ್ಕಂಥ ಕೆಲವು ವಿಶೇಷಗಳನ್ನ ಹೇಳಿದ್ದೆ. ಈಗ ಅದೇ ರೀತಿಯಾಗಿ ಮುಂದುವರೆದಂತಹದ್ದು, ಅಲ್ಲಿಂದ ಹೊರಡ್ತಾರೆ ಅಲ್ಲಿ ರಾಮನಿಗೆ ವಿಶ್ವಾಮಿತ್ರರು ಹಲವಾರು ಶಾಸ್ತ್ರಗಳನ್ನ ಉಪದೇಶ ಮಾಡ್ತಾರೆ. ಹಲವಾರು ಶಸ್ತ್ರಗಳು
ಎಲ್ಲ ಸಿದ್ಧಿ ಆಗುತ್ತೆ. ಅದನ್ನೆಲ್ಲ ರಾಮ ತನ್ನ ಮನಸ್ಸಿಗೆ ಆ ಮಂತ್ರಗಳ ಸಿದ್ಧಿ ಮಾಡಿಕೊಂಡು ನಾನೆಲ್ಲ ಕರೆದಾಗ ದಯವಿಟ್ಟು ಬನ್ನಿ ಪ್ರಸನ್ನರಾಗಿ, ಆಗ ನನ್ನ ಸಹಾಯಕ್ಕೆ ಬನ್ನಿ, ಅಲ್ಲಿ ತನಕ ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತ ತುಂಬಾ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಮುಂದೆ ಹೊರಡ್ತಾರೆ. ಅಲ್ಲಿ ಹೊರಟಾಗ ರಾಮ ಕೇಳ್ತಾನೆ, ಅಲ್ಲಿ ಏನಿದು ಮಹರ್ಷಿಗಳೇ, ಇಷ್ಟು ತುಂಬಾ ಪವಿತ್ರವಾದಂತಹ ಈ ಅನುಭವ ಬರ್ತಾ ಇದೆ, ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಪಕ್ಷಿಗಳು ಹಾರಾಡ್ತಾ ಇದೆ, ಇದೆಲ್ಲ ಏನು ಅಂತ ಕೇಳ್ತಾರೆ. ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರೆ, ನೋಡಪ್ಪ ತುಂಬಾ ಸಂತೋಷ ನೀನ್ ಇದನ್ನ ಕೇಳಿದ್ದು, ಇದಕ್ಕೆ ಸಿದ್ಧಾಶ್ರಮ ಅಂತಾನೆ ಕರೀತಾರೆ. ಈ ಇಲ್ಲಿ ಇವಾಗ ನಮ್ಗೆ ನಾವು ನೋಡ್ತಕ್ಕಂಥ ಕಥಾ ಪ್ರಸಂಗ, ಇಲ್ಲಿ ವಿಶ್ವಾಮಿತ್ರರು ಯಜ್ಞವನ್ನ ಮಾಡೋದು, ಅದೇ ಆ ಟೈಮಲ್ಲಿ ಮರೀಚ ಮತ್ತು ಸುಬಾವನ್ನ ಸಂಹಾರ ಮಾಡೋದು, ಆ ಪ್ರಸಂಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಡೀತಕ್ಕಂಥ ಈ ಘಟನೆಗಳು. ಈ ರಾಮಾಯಣದಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ತುಂಬಾ ಉಪಕಥೆಗಳು ಬರೋಲ್ಲ, ಆಮೇಲೆ ಹೆಚ್ಚಾಗಿ ನೀತಿಗಳು ಬರಲ್ಲ, ನೀತಿ ಉಪದೇಶಗಳು ಬರಲ್ಲ. ಮಹಾಭಾರತದಲ್ಲಿ ಬಂದಂತೆ ನೀತಿ, ರಾಜಕೀಯ ಅಂತ ಯಾವ ಉಪದೇಶಗಳು ಬರಲ್ಲ. ತುಂಬಾ ಆ ಕಡೆ ಈ ಕಡೆ ಕಥೆ ಹೋಗಲ್ಲ. ಬಟ್ ಇದರಲ್ಲಿ ಒಂದ್ 2-3 ಎಕ್ಸೆಪ್ಷನ್ ಅನ್ನೋ ತರ ರಾಮಂಗೆ ಒಂದ್ 2-3 ಕಥೆಗಳನ್ನ ಹೇಳ್ತಾರೆ. ಅದೇ ಕೆಲವೊಂದು ಸ್ವಾರಸ್ಯ ಅನ್ಸಿತ್ತು. ಅದು ಏನಪ್ಪಾ ಹೇಳ್ತಾರೆ ಅಂದ್ರೆ, ಈ ಸಿದ್ಧಾಶ್ರಮ ಯಾಕೆ ಬಂತು, ಇದು ಯಾಕೆ ಇಷ್ಟು ಸಮೃದ್ಧಿಯಿಂದ ಆಯ್ತು ಅಂತ ಅಂದ್ರೆ, ಇಲ್ಲಿ ವಿರೋಚನ ಪುತ್ರನಾದ ಬಲಿ ಚಕ್ರವರ್ತಿ, ಆಯ್ತಾ. ಈ ವಿರೋಚನ ಯಾರು? ವಿರೋಚನ ಪ್ರಹ್ಲಾದನ ಮಗ, ಅವನ ಪುತ್ರ ಬಲಿ ಚಕ್ರವರ್ತಿ. ನಮ್ಗೆ ಬಲಿ ಚಕ್ರವರ್ತಿಯ ಕಥೆ ಎಲ್ಲ ಗೊತ್ತಿದೆ. ಅವನು ಬಲಿ ದೊಡ್ಡ ಮಹಾ ತಪಸ್ವಿ, ದೊಡ್ಡ ರಾಜ, ದೀರ್ಘಕಾಲವಾಗಿ ಎಲ್ಲ ತಪಸ್ಸನ್ನ ಮಾಡಿ ಅವನಿಗೆ ಅನೇಕ ಶಕ್ತಿಗಳನ್ನ ಸಂಪಾದಿಸ್ಕೊಂಡು ಬಹಳಷ್ಟು ಇಂದ್ರರನ್ನ, ವಾಯುನ, ಎಲ್ಲ ಮರುತ್ಗಣಗಳನ್ನೆಲ್ಲ ಸೋಲಿಸಿ ಎಲ್ಲ ಐಶ್ವರ್ಯನ ತನ್ನ ಹತ್ರ ಇಟ್ಕೊಂಡಿದ್ದ. ಅವನೊಂದು ದೊಡ್ಡ ಯಜ್ಞ ಮಾಡ್ತಿದ್ದ. ಆ ಯಜ್ಞದಲ್ಲಿ ಏನ್ ಮಾಡ್ತಿದ್ದ, ಯಾರಿಗ್ ಬೇಕಾದ್ರೂ ಏನ್ ಕೇಳಿದ್ರು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಏನು ತೊಂದರೆ ಆಯ್ತಪ್ಪ ಅಂತ ಅಂದ್ರೆ, ಇದರಿಂದ ಇವಾಗ ನೋಡಿ, ಅಪ್ರಾಪ್ತರಿಗೆ ಎಲ್ಲ ಕೊಡ್ಬಾರ್ದು ಅಂತ ನಮ್ ಶಾಸ್ತ್ರ ಹೇಳುತ್ತೆ. ಯಾರಿಗೆ ಅದು ದಕ್ಕಬೇಕು ಅವ್ರಿಗೆ ಮಾತ್ರ ದಕ್ಬೇಕು. ಅಲ್ಲಿ ಪ್ರಾಬ್ಲಮ್ ಬಂದಿದ್ದು. ಬಲಿ ಚಕ್ರವರ್ತಿ ದಾನ ಎಲ್ಲ ಸರಿ, ಬಟ್ ಅವ್ನು ಯಾರಿಗೆ ಕೊಡ್ತೀವಿ, ಯಾರು ಕೇಳಿದ್ರು ಕೊಡ್ತಾ ಇದ್ದ. ಅದು ದೊಡ್ಡ ತಪ್ಪು ಅಂತ ಒಂದು ಯೋಚನೆಯನ್ನ ನಾವು ಮಾಡ್ಬೋದು. ಅಲ್ಲಿ ಅವಾಗ ಇಂದ್ರ ಎಲ್ಲಾರು ಬಂದು ಆ ಸಮಯದಲ್ಲಿ ಸಿದ್ಧಾಶ್ರಮದಲ್ಲಿ ವಿಷ್ಣು ತಪಸ್ ಮಾಡ್ತಾ ಕೂತಿರ್ತಾನೆ. ಆವಾಗ ಅವ್ರನ್ನೆಲ್ಲ ದೇವತೆಗಳೆಲ್ಲ ಬಂದು ಕೇಳ್ಕೊತಾರೆ, ದಯವಿಟ್ಟು ನೀನ್ ಸಹಾಯ ಮಾಡು ಅಂತ. ಅದೇ ರೀತಿ ಅದೇ ಸಮಯದಲ್ಲಿ ಭಗವಾನ್ ಕಶ್ಯಪ ಮುನಿ ಮತ್ತೆ ಆತನ ಹೆಂಡತಿ ಅದಿತಿ ಕೂಡ ತಪಸ್ ಮಾಡಿ ವಿಷ್ಣುವಿನಿಂದ ವರ ಪಡ್ಕೊಳಕ್ ಬಂದಿರ್ತಾರೆ. ಅವ್ರೇನಂತ ಅಂದ್ರೆ, ನೀನೇ ನಮ್ಮ ಅದಿತಿಯ ಹೊಟ್ಟೆಯಲ್ಲಿ ಹುಟ್ಟು ಅಂತ. ಆ ರೀತಿಯಾಗಿ ವಾಮನನ ಅವತಾರ ಆಗತ್ತೆ. ಇಲ್ಲಿ ವಾಮನನ ಅವತಾರ ಆಗತ್ತೆ. ಅಲ್ಲಿ ವಾಮನ ಅವತಾರ ಆಗಿ ಅದೇನ್ ತುಂಬಾ ದೊಡ್ಡದಾಗಿ ಕತೆ ಬೆಳೆಯಲ್ಲ. ವಾಮನ ಆಮೇಲೆ ಅದಿತಿಯ ಮಗನಾಗಿ ಹುಟ್ಟಿ ಆಮೇಲೆ ಬಲಿಯನ್ನ ಸಂಹಾರ ಮಾಡ್ತಾನೆ. ಇಲ್ಲಿ ವಿಷ್ಣು ಮಾಡಿದ್ದು ತಪಸ್ಸು ಮಾಡಿದ್ರಿಂದ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ಆದ್ರಿಂದ ನಾನು ಕೂಡ ಆ ವಾಮನ ಮೂರ್ತಿಯ ಭಕ್ತಿಯಿಂದ ಕೂಡ ನಾನು ಇದನ್ನೇ ಇಲ್ಲಿ ಆಶ್ರಯಿಸಿದ್ದೀನಿ. ನನ್ನ ಆಶ್ರಮ ಕೂಡ ಇಲ್ಲೇ ಇರೋದು ಅಂತ ಹೇಳ್ತಾರೆ. ವಿಶ್ವಾಮಿತ್ರರ ಆಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ಏನಪ್ಪಾ ಅಂತಂದ್ರೆ, ಹೇಗೆ ಪ್ರವೇಶ ಮಾಡಿದ್ರು ಅಂತ ಇಲ್ಲಿ ಒಂದು ತುಂಬಾ ಒಳ್ಳೆ ಅಲಂಕಾರ ಯೂಸ್ ಮಾಡ್ತಾರೆ. ಪುನರ್ವಸು ನಕ್ಷತ್ರಗಳಿಂದ ಕೂಡಿ ಹಿಮದ ಮುಸುಕಿಲ್ಲದ ಶುಭ್ರ ಚಂದ್ರನಂತೆ ಸಂತೋಷದಿಂದ ಸಿದ್ಧಾಶ್ರಮವನ್ನು ಪ್ರವೇಶಿಸಿದ್ರು ಅಂತ. ಇದು ತುಂಬಾ ವಿಶಿಷ್ಟ ಅನಿಸ್ತು. ಪುನರ್ವಸು ಅಂತ ಅಂದ್ರೆ ನಾವು ಒಂದೇ ನಕ್ಷತ್ರ ಅನ್ಕೋತೀವಿ, ಆದ್ರೆ ಪುನರ್ವಸು ಅಂದ್ರೆ ಅಲ್ಲಿ 2 ನಕ್ಷತ್ರ ಇರುತ್ತೆ. ಅಂದ್ರೆ ಮುಸುಕಿಲ್ಲದ ಶುಭ್ರ ಚಂದ್ರನಂತೆ, ಅಂದ್ರೆ ಯಾವುದೇ ರೀತಿಯಾದಂತ ಆತಂಕ, ಧೈರ್ಯ, ಸ್ಥೈರ್ಯಗಳ ಜೊತೆಗೆ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರಿದ್ದಾರೆ ಅಂತ ಧೈರ್ಯ, ವಿಶ್ವಾಮಿತ್ರರಿಗೆ ರಾಮ ಲಕ್ಷ್ಮಣರಿಗೆ ಕಾರ್ಯವನ್ನು ಸಿದ್ಧಿಸ್ತಾರೆ ಅಂತ ಇನ್ನೊಂದು ಧೈರ್ಯ. ಆ ಧೈರ್ಯ ಮೆಟ್ಟಿ ಅವರು ಪ್ರವೇಶ ಮಾಡ್ತಾರೆ. ತುಂಬಾ ನಡೆಯುತ್ತೆ. ಆಗ ನೋಡಿ, ಒಂದು 5 ನಿಮಿಷ ರೆಸ್ಟ್ ತಗೋತಾನೆ. ರಾಮ ಯಾಕೆ ಎಷ್ಟೊಂದ್ ಸರ್ತಿ ಗ್ರೇಟ್ ಆಗ್ತಾನೆ ಅಂತ ಅಂದ್ರೆ, ಇಲ್ಲಿ ಅವನ ಒಂದು ಗುಣಲಕ್ಷಣಗಳು ನಿದರ್ಶನಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು 10 ನಿಮಿಷ ರೆಸ್ಟ್ ತಗೊಂಡಿರ್ತಾನೋ ಇಲ್ಲೋ, ಎದ್ದು ಬಂದ್ಬಿಡ್ತಾನೆ. ನಾವಿಲ್ಲಿ ಬಂದಿರೋದು ಕಾರ್ಯ ಬೇರೆ, ನಾವು ಇಲ್ಲಿ ಅವ್ರನ್ನ ಸಾಯಿಸ್ಬೇಕು, ನೀವ್ ಇವಾಗ್ಲೇ ಯಜ್ಞ ದೀಕ್ಷೆ ತಗೊಳ್ಳಿ ಅಂತ ಕೂತ್ಕೋತಾನೆ ಇವನ್ಗೆ, ವಿಶ್ವಾಮಿತ್ರಿಗೆ ರಾಮ. ಆಗ ವಿಶ್ವಾಮಿತ್ರರು ಇರ್ಲಿ ಅಂತ ಹೇಳಿ ಬೆಳಗ್ಗೆ ಎದ್ದು ಎಲ್ಲ ಅವ್ರದ್ದೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಯಜ್ಞ ದೀಕ್ಷೆಯನ್ನ ತಗೋತಾರೆ. ಆಗ ರಾಮ ಲಕ್ಷ್ಮಣರು ಕವಚಗಳನ್ನ ಧಾರಣೆ ಮಾಡ್ಕೊಂಡು ಆ ಒಂದು ರಾಕ್ಷಸರು ಬರ್ಲಿ ಅಂತ ಕಾಯ್ತಾರೆ. ಆಗ 6 ದಿನ ರಾತ್ರಿಗಳನ್ನ ಕಾಯ್ತಾರೆ, ನಿದ್ದೆ ಇಲ್ದೆ.
6 ದಿನ ನಿದ್ದೆ ಮಾಡ್ದೇನೆ ರಾಮ ಮತ್ತೆ ಲಕ್ಷ್ಮಣರ ಕಾಯ್ತಾರೆ. 6ನೇ ದಿವಸ ಹೇಳಿರ್ತಾರೆ, ನೋಡು ಇವಾಗ ಇದು ತುಂಬಾ ಮುಖ್ಯವಾದ ದಿವಸ, ಈ ಸಮಯದಲ್ಲಿ ಹಾಳಾಗೋದು ತುಂಬಾ ಸಾಧ್ಯತೆಗಳಿದೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆಗ 6ನೇ ದಿವಸ ಅವ್ರು ಅನ್ಕೊಂಡಂಗೆ ಆ ಘೋರವಾದ ಶಬ್ದವನ್ನ ಮಾಡ್ತಾ ಎಲ್ಲ ಅವ್ರಿಗೆ ತೊಂದರೆಯನ್ನು ಕೊಡ್ತಾ ರಕ್ತದ ರಾಶಿಯನ್ನ ಚೆಲ್ತಾ, ಅದನ್ನ ನಾವೆಲ್ಲ ಹೇಗೆ ಈ ವಿಜುವಲೈಸ್ ಮಾಡ್ಕೊಂಡಿರ್ತೀವಲ್ಲ ರಾಮಾಯಣದ ಕಥೆಗಳಲ್ಲಿರ್ಬೋದು ಅಥವಾ ಸಿನಿಮಾಗಳಲ್ಲಿರ್ಬೋದು, ಅದೆಲ್ಲ ಹಾಗೆ ಸಿನಿಮಾಗಳಲ್ಲಿ ಕೂಡ ಕಾಪಿ ಮಾಡಿದ್ದಾರೆ. ಅದೆಲ್ಲ ಬರುತ್ತೆ. ಅದನ್ನ ನೋಡಿ ರಾಮ ಏನು ರಾಮ ಯಾಕೆ ಆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ, ಅದು ಮತ್ತೆ ಜಾತಕಕ್ಕೆ ಬರ್ತೀನಿ. ಅವನ ಗ್ರಹಗತಿ ಅವನ ಜಾತಕದ ಪ್ರಕಾರ ಹೇಗಿತ್ತಂತಂದ್ರೆ ರಾಮನ್ಗೆ ಯಾವತ್ತು ಭಯ ಅನ್ನೋದೇ ಇರ್ಲಿಲ್ವಂತೆ. ಅದನ್ನ ಈ ರಾಮಾಯಣದ ಪೂರ್ತಿನೂ ನಾವು ನೋಡ್ಬೋದು. ರಾಮ ಅಷ್ಟು ಸ್ಥೈರ್ಯವಂತ, ಅದು ಅವನ ಒಂದು ಪ್ರಮುಖವಾದ ಗುಣ. ಅವನ್ಗೆ ಒಂದು ಚೂರು ಭಯ ಆಗ್ಲಿಲ್ಲ ಅವ್ರನ್ನೆಲ್ಲ ನೋಡಿ. ತುಂಬಾ ಮಾಮೂಲಿಯಂತೆ ತನ್ನ ಒಂದು ಇದನ್ನ ಮಾನವಾಸ್ತ್ರವನ್ನ ಎತ್ತಿ ಹೊಡೆದ್ಬಿಟ್ಟ. ಅದು ಆ ಮಾರೀಚನ ಎದೆ ಚುಚ್ಕೊಂಡು ತುಂಬಾ ಎಲ್ಲೋ ದೂರದಲ್ಲಿ ಸಮುದ್ರದ ಹತ್ರ ಹೋಗಿ ಬಿತ್ತಂತೆ. ಅದೇ ರೀತಿಯಾಗಿ ವಾಯುವ್ಯಾಸ್ತ್ರವನ್ನ ಪ್ರಯೋಗಿಸಿ ಉಳಿದ ರಾಕ್ಷಸರನ್ನೆಲ್ಲ ಕೊಂದ್ಬಿಟ್ಟು ಸುಬಾಹುವನ್ನು ಕೂಡ ಕೊಂದು ಆ ಯಜ್ಞವನ್ನ ಸಫಲವನ್ನ ಮಾಡಿ ವಿಶ್ವಾಮಿತ್ರರಿಗೆ ತುಂಬಾ ಸಂತೋಷ ಆಗತ್ತೆ. ಅವ್ರಿಗೆ ತುಂಬಾ ಆಶೀರ್ವಾದ ಮಾಡ್ತಾರೆ. ಮತ್ತೆ ಮರುದಿವ್ಸ ವಿಶ್ವಾಮಿತ್ರ ಹೇಳ್ತಾರೆ, ನೋಡಿ ಇಲ್ಲಿಂದನೇ ಸ್ವಲ್ಪ ಮಿಥಿಲೆ ಅಂತ ನಗರ ಇದೆ. ಮಿಥಿಲಾಶ್ವೇಶ್ವರನಾದ ಜನಕ ಮಹಾರಾಜ ಅವನು ಅಲ್ಲಿ ಒಂದು ಯಜ್ಞ ಮಾಡ್ತಿದ್ದಾನೆ. ನಾವೆಲ್ಲ ಯಜ್ಞವನ್ನ ಕರೆದಿದ್ದಾನೆ, ನಾವು ಅದಕ್ಕೆ ಹೋಗ್ಬೇಕಾಗಿದೆ. ನೀವು ರಾಮಲಕ್ಷ್ಮಣ ನೀವು ಕೂಡ ಬನ್ನಿ. ಅಲ್ಲಿ ಒಂದು ಅವನಿಗೆ ಶಿವನಿಂದಲೇ ದಯಪಾಲಿಸಿದಂತ ಒಂದು ಶಿವಧನಸ್ಸಿದೆ. ಆ ಶಿವಧನಸ್ಸನ್ನ ನೀವು ನೋಡಿ, ನಿಮ್ಗೂ ತುಂಬಾ ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಆಗ ಆಯ್ತು ನಾವು ಬರ್ತೀವಿ ಅಂತ ಹೇಳ್ತಾರೆ. ತಾವೆಲ್ಲ ಒಂದು ಗಮನಿಸ್ಬೇಕಾದಂತ ಒಂದು ಅಂಶ ಏನಂದ್ರೆ, ಜನಕ ಅಂದ್ರೆ ಆ ಜನಕ ಅಂತ ಒಬ್ಬಂದೇ ರಾಜನ ಹೆಸರಲ್ಲ, ಅವ್ರಿಗೆ ಜನಕ ವಂಶ ಅಂತ ಹೇಳ್ತಾ ಇದ್ರು. ಆ ಶಿವಧನಸ್ಸು ಆ ಸೀತೆ ತಂದೆ ಆದಂತ ಜನಕನಿಗೆ ಸಿಕ್ಕಿರ್ಲಿಲ್ಲ. ಅದು ಸಿಕ್ಕಿದ್ದು ದೇವರಾತನೆಂಬ ಪ್ರಾಚೀನ ಜನಕ ರಾಜ. ಆ ಜನಕ ಅಂತಂದ್ರೆ ಅವ್ರೆಲ್ಲಾರ್ಗೂ ಜನಕ ಅಂತಾನೆ ಕರೀತಾ ಇದ್ರು. ದೇವರಾತ ಅಂತ ಆ ಜನಕ ಮಹಾರಾಜನಿಗೆ ಆ ಶಿವಧನಸ್ಸು ಮುಂಚೆ ಸಿಕ್ಕಿತ್ತು. ಆಯ್ತಾ. ಆಗ ಇವರೆಲ್ಲ ಹೊರಡಕ್ಕೆ ತಯಾರಾಗ್ತಾರೆ. ಅಲ್ಲಿ ತುಂಬಾ ಒಂದು ವಿಶಿಷ್ಟವಾಗಿರುತ್ತೆ ಸಿದ್ಧಾಶ್ರಮದಲ್ಲಿ. ಅಲ್ಲಿ ಪವಿತ್ರತೆ ಹೇಗಿತ್ತಪ್ಪ ಅಂತ ಅಂದ್ರೆ, ಅಲ್ಲಿ ಮೃಗ ಪಕ್ಷಿ ಎಲ್ಲಾ ಗುಂಪುಗೂಡಿ ಭಕ್ತಿಯಿಂದ ವಿಶ್ವಾಮಿತ್ರರ ಹಿಂದೆ ಹೊರಟುವಂತೆ. ಅದು ತುಂಬಾ ನನಗೆ ಇಷ್ಟ ಅಂತ. ಆಗ ವಿಶ್ವಾಮಿತ್ರರು ಹೇಳ್ತಾರಂತೆ, ಇಲ್ಲ ನೀವು ಬರ್ಬೇಡಿ, ನೀವು ಇಲ್ಲೇ ಇರ್ಬೇಕು ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತಾರಂತೆ. ನನ್ಗೆ 2 ವಿಶಿಷ್ಟ ಅನಿಸ್ತು. ಆ ವಾಲ್ಮೀಕಿ ಯಾವ ರೀತಿಯಾಗಿ ಯೋಚನೆ ಮಾಡಿದ್ರು, ಅವ್ರ ಆ ಜರ್ನಿ ಎಲ್ಲ ನೋಡಿದ್ರೆ ಬಹುಶಃ ಅವರೆಲ್ಲ ಆ ರೀತಿಯಾಗಿ ಓಡಾಡಿದ್ರು ಅನ್ಸುತ್ತೆ. ಅವ್ರಿಗೂ ಕೂಡ ಅದೇ ರೀತಿಯಾದಂತ ಒಂದು ಪ್ರೀತಿ, ವಿಶ್ವಾಸ, ಪ್ರೇಮ ಆ ವನ ಪ್ರಾಣಿಗಳ ಮೇಲೆ ಇತ್ತು ಅಂತ ಅನ್ಸುತ್ತೆ. ಅದನ್ನೆಲ್ಲ ಈ ರಾಮಾಯಣದಲ್ಲಿ ಅವರು ಹೊರಗಾಕಿದ್ದಾರೆ. ಹೀಗೆ ನಡೀತಾ ಬರ್ತಾರೆ. ಮತ್ತೆ ಒಂದು ಕಾಡು ಬರುತ್ತೆ. ಅಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗ್ ಅನ್ಸುತ್ತೆ ರಾಮಂಗೆ. ಆಗ ಈ ಸಮೃದ್ಧವಾಗಿರ್ತಕ್ಕಂಥ ಈ ವನಗಳು ಯಾವುದು ಯಾವುದು ದಯವಿಟ್ಟು ಹೇಳಿ ವಿಶ್ವಾಮಿತ್ರರೇ ಅಂತ ಕೇಳಿದಾಗ, ಆಗ ವಿಶ್ವಾಮಿತ್ರ ಒಂದು ಸಣ್ಣ ಕಥೆ ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿದೆ, ವಿಶಿಷ್ಟವಾದ ಕಥೆ. ಅಲ್ಲಿ ಕುಶ ಅಂತ ಬ್ರಹ್ಮನ ಮಾನಸ ಪುತ್ರ ಅಂತ ಹೇಳ್ತಾರೆ. ಅವಳಿಗೆ ಕುಲೀನಳಾದ ವೈದರ್ಭಿಯು ಪತ್ನಿ. ಕುಲೀನಳು ಅಂದ್ರೆ ಶೂದ್ರ ಪತ್ನಿ. ಆಗೆಲ್ಲ ತುಂಬಾ ಒಂದು ನಮ್ಮ ಸಮಾಜದಲ್ಲಿ ಇತ್ತು, ಒಬ್ಬ ಮಹರ್ಷಿ ಶೂದ್ರರನ್ನ ಮದ್ವೆ ಆಗೋದು, ಒಬ್ಬ ಕ್ಷತ್ರಿಯ ಶೂದ್ರನ ಮದ್ವೆ ಆಗೋದು, ಅದೆಲ್ಲ ತುಂಬಾ ನಮ್ಮ ಸಮಾಜದಲ್ಲೇ ತುಂಬಾ ಸಾಮಾನ್ಯವಾಗಿ ಇತ್ತಿದ್ದು. ಅವಳಿಗೆ ಆ ಪತ್ನಿ, ಅವಳ ಹೆಸರು ವೈದರ್ಭಿ ಅಂತ ಅವಳ ಹೆಸರು. ಅವಳಿಗೆ 4 ಜನ ವೀರರಾದ್ರ ಪುತ್ರ ಹುಟ್ಟಿದ್ರು. ಒಬ್ಬನ ಹೆಸರು ಕುಶಾಂಬ, ಇನ್ನೊಬ್ಬನ ಹೆಸರು ಕುಶನಾಭ, 3ನೇವನ ಹೆಸರು ಅಧೂರ್ತ ರಜಸ, 4ನೇವನು ವಸು. ಆಯ್ತಾ. ಅದೆಲ್ಲ ಎಲ್ಲಿ ಆ ಜಾಗ ಬಂದಿದ್ರು ಅವರೆಲ್ಲ ತುಂಬಾ ಅದು ಅವ್ರು ಇದ್ದಿರ್ತಕ್ಕಂಥ ಜಾಗ ಕೌಶಾಂಬಿ ಹತ್ತದ್ರ ಬಂದಿದ್ರು. ಇವನ್ ಏನ್ ಮಾಡಿದ, ಕುಶಾಂಬ ಇದ್ನಲ್ಲ, ಅವನು ಕೌಶಾಂಬಿ ಅಂತ ಒಂದು ಸಾಮ್ರಾಜ್ಯ ಪ್ರಾರಂಭ ಮಾಡ್ದ. ಹೇಳ್ತೀನಿ ಅದ್ರ ಬಗ್ಗೆ. ಆಮೇಲೆ ಕುಶನಾಭ ಅನ್ನೋನು ಮಹೋದಯ ಅಂತ ಮಾಡ್ದ. ಅಧೂರ್ತ ರಜಸ ಧರ್ಮಾರಣ್ಯ, ವಸುವು ಗಿರಿವ್ರಜ ಅಂತ. ದಯವಿಟ್ಟು ಕ್ಷಮಿಸಿ, ಅವ್ರು ಬಂದಿದ್ದು ಗಿರಿವ್ರಜ ಹತ್ರ.
ಈ ಕೌಶಾಂಬಿ ಅಂತ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೇಕು. ಕೌಶಾಂಬಿ ಅಂತ ಯು ಪಿ ನಲ್ಲಿದೆ, ಇವಾಗಿರ್ತಕ್ಕಂಥ ಯು ಪಿ ನಲ್ಲಿ, ಉತ್ತರ ಪ್ರದೇಶದಲ್ಲಿ ಕೌಶಾಂಬಿ ಅಂತಾನೆ ಇದೆ. ಅದನ್ನ ಮಾಡಿದ್ದು ಕೌಶಾಂಬ. ಆಮೇಲೆ ಮಹೋದಯ. ಮಹೋದಯ ಎಲ್ಲಿ ಬಂದಿದೆ ಅಂದ್ರೆ ವೆಸ್ಟರ್ನ್ ಘಾಟ್, ನಮ್ಮ ದಕ್ಷಿಣದ ವೆಸ್ಟರ್ನ್ ಘಾಟ್ ಅಲ್ಲಿ, ಮುನ್ನಾರ್ ಪ್ರದೇಶದಲ್ಲಿ ಅದಕ್ಕೆ ಮಹೋದಯ ಅಂತಾರೆ. ಅದಕ್ಕೆ ಅಲ್ಲಿ ಅದನ್ನ ಪ್ರಾರಂಭ ಮಾಡಿದವನು ಕುಶನಾಭ. ಈ ನಮ್ಮ ನಂತರ ಬಂದಂತ ಚೇರರು ಅಂತ ಏನಿದ್ದಾರೆ, ನಮ್ಮ ತಮಿಳ್ನಾಡಲ್ಲಿ ಬಂದಂತ ಚೇರರು ಪಾಂಡ್ಯರು, ಅವರು ಕುಶನಾಭನ ವಂಶದವರು ಅಥವಾ ಮಹೋದಯದವರು ಅಂತ ಹೇಳ್ಕೊತಾರೆ. ಅದು ಮುನ್ನಾರ್ ಪ್ರದೇಶದಲ್ಲಿ ಇರ್ಬೋದು ಅಂತ ಒಂದು. ನನಗೆ ಅಧೂರ್ತ ರಜಸ ಪ್ರಾರಂಭ ಮಾಡಿದಂತ ಧರ್ಮಾರಣ್ಯ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ವಸು ಮಾಡಿದಂತ ಗಿರಿಬ್ರಜ ಅಥವಾ ವಸುಮತಿ ಅಂತ ಏನ್ ಕರಿತೀವಿ, ಅದು ಇಂದಿನ ಬಿಹಾರಲ್ಲಿದೆ, ನಲಂದಾ ಜಿಲ್ಲೆಯಲ್ಲಿದೆ ಗಿರಿಬ್ರಜ ಅಂತ. ಆಮೇಲೆ ಅದು ಮಹಾಭಾರತದ ಇದ್ರಲ್ಲೂ ಆಯ್ತು. ಅದು ಎಂತೆಂತ ದೊಡ್ಡ ಋಷಿ, ಜೈನ ಋಷಿಗಳಿಗೆ, ಬೌದ್ಧ ಋಷಿಗಳಿಗೆ ಅದೊಂದು ದೊಡ್ಡ ಪಾಠಶಾಲೆ ಆಯ್ತು, ನಲಂದಾ ವಿಶ್ವವಿದ್ಯಾಲಯ ಆಯ್ತು ಆ ಗಿರಿಬ್ರಜದ ಹತ್ರ ಇರ್ತಕ್ಕಂಥ. ಆವಾಗಿನ ರಾಮಾಯಣ ಕಾಲದಿಂದಲೇ ಅದು ಒಂದು ಇರ್ತಕ್ಕಂಥದ್ದು. ಅದು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಆ ವಸುಮತಿ ಅಥವಾ ಈ ಗಿರಿಬ್ರಜ ಸೋನ್ ನದಿ ಅಂತ ಇದೆ, ಇನ್ನ ಬಿಹಾರ್ ಮತ್ತೆ ಮಧ್ಯಪ್ರದೇಶದಲ್ಲಿ ಹರಿಯುತ್ತೆ. ಆ 5 ಬೆಟ್ಟಗಳ ನಡುವೆ ಇರ್ತಕ್ಕಂಥ ಈ ಭೂಮಿ, ಇದು ವ್ಯಾಲಿ. ಆ ಬೆಟ್ಟಗಳಿಗೆ ಒಂದು ಮಾಲೆ ಹಾಕದಂಗೆ ಈ ಶೋಣ ನದಿ ಹರಿತಾ ಇತ್ತಂತೆ. ಅದು ತುಂಬಾ ಸುಂದರವಾಗಿತ್ತು. ಇವಾಗ ಇವರೆಲ್ಲ ಇಲ್ಲಿ ಬಂದಾಗ ಈ ಶೋಣ ನದಿ, ಈ ವಸು ಮಾಡಿದಂತ ಗಿರಿವ್ರಜ ಎಲ್ಲ ನೋಡಿದ್ವಲ್ಲ, ಆ ರಾಷ್ಟ್ರದಲ್ಲಿ ಮತ್ತೊಬ್ಬ ಅವನ ರಾಜಶ್ರೀಯಾದ ಕುಶನಾಭನಿಗೆ ಘೃತಾಚಿ ಹಾಗೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಆಗ ಕುಶಾಬಿ ಮಹೋದಯ ಅರಣ್ಯದೆಲ್ಲ ಹತ್ರ ಬಂದಾಗ ಘೃತಾಚಿ ಅಂತ ಒಂದು 100 ಜನ ಹೆಣ್ಮಕ್ಳು ಇರ್ತಾರಂತೆ. ಘೃತಾಚಿ ಅವನ ಹೆಂಡತಿ, ಕುಶನಾಭನ ಹೆಂಡತಿ ಹೆಸರು. 100 ಜನ ಹೆಣ್ಮಕ್ಳಿದ್ರಂತೆ. ಅವರೆಲ್ಲ ತುಂಬಾ ಚೆನ್ನಾಗಿದ್ರು. ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ರು ಅಂತ ಅಂದ್ರೆ, ಸರ್ವಾಂಗ ಸುಂದರಿಯರು ಮೋಡಗಳ ಸಂದಿನಲ್ಲಿ ಕಾಣುವ ತಾರೆಯರಂತೆ ಕಾಣಿಸ್ತಾ ಇದ್ರಂತೆ ಆ ಹುಡುಗಿರು. ಅಷ್ಟು ಚೆನ್ನಾಗಿದ್ರಂತೆ. ತುಂಬಾ ಒಳ್ಳೆ ಅಲಂಕಾರಗಳು, ರೂಪಕ ಅಲಂಕಾರಗಳು ಇಲ್ಲಿ ಬರುತ್ತೆ. ಈಗ ಈ ಹುಡುಗಿರೆಲ್ಲ ಒಂದ್ ದಿವ್ಸ ಎಲ್ಲ ಪಿಕ್ನಿಕ್ ತರ ಹೋಗಿದ್ದಾರೆ, ಈ 100 ಜನ ಹುಡುಗಿರು. ಅಷ್ಟ್ರಲ್ಲೇ ವಾಯು ಬಂದ. ಅಲ್ಲಿ ವಾಯು ಬಂದ್ ಏನ್ ಮಾಡ್ದ, ವಾಯುಗೆ ಇವ್ರನ್ನೆಲ್ಲ ನೋಡಿ ಇಷ್ಟ ಆಯ್ತು, ನಾನ್ ನಿಮ್ಮನ್ನೆಲ್ಲ ಮದ್ವೆ ಆಗ್ತೀನಿ ಅಂತ ಅಂದ. ಅವ್ರು ಇಲ್ಲ ನಾವ್ ಹಂಗೆಲ್ಲ ಸುಮ್ನೆ ಮದ್ವೆ ಆಗಲ್ಲ, ನಮ್ಮ ಅಪ್ಪನ್ ಕೇಳು, ನಮ್ಮ ಅಪ್ಪ ಕೇಳಿದ್ರೆ ನನ್ ಕೊಟ್ರೆ ಮದ್ವೆ ಆಗ್ತೀವಿ, ಇಲ್ಲಾಂದ್ರೆ ಮದ್ವೆ ಆಗಲ್ಲ. ವಾಯುಗೆ ಸಿಕ್ಕಾಬಿಟ್ಟೆ ಕೋಪ ಬಂದು ಅವನಿಗೆ ತಲೆ ಮೇಲೆಲ್ಲ ಹೊಡೆದ್ ಬಿಡ್ತಾನೆ. ಆ 100 ಜನ ಹೆಣ್ಮಕ್ಳು ಕೂಡ ಕುಳ್ಳಿಯರಾಗ್ಬಿಡ್ತಾರೆ. ಪಾಪ ಇವರು ಹತ್ಕೊಂಡು ಗೋಳಾಡ್ಕೊಂಡು ಅವ್ರ ಅಪ್ಪನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇದೆಲ್ಲ ಹೇಳ್ತಾರೆ, ನೋಡಪ್ಪ ನಾವ್ ಇಷ್ಟೊಂದೆಲ್ಲ ಹೇಳಿದ್ವಿ, ನಾವ್ ಅಪ್ಪನ್ ಕೇಳು, ನನ್ ಮದುವೆ ಮಾಡ್ಕೊಟ್ರು ಕೊಡ್ಬೋದು ಅಂತ, ಆದ್ರೆ ಅವನೇನು ಕೇಳಲಿಲ್ಲ, ನಮ್ಗೆ ಅತ್ಯಾಚಾರ ಮಾಡ್ಬಿಟ್ಟ, ಹಂಗೆ ಅಂತೆಲ್ಲ ಹೇಳ್ತಾರೆ, ಕುಬ್ಜರಾದ್ರು ಅಂತ. ಆವಾಗ ಅವ್ರಪ್ಪ ಒಂದು ತುಂಬಾ ಚೆನ್ನಾಗಿ ಹೇಳ್ತಾನೆ. ಇದು ಹೆಚ್ಚಾಗಿ ನೀತಿ ಬೋಧನೆ ಬರಲ್ಲ, ಆದ್ರೂ ಇಲ್ಲಿ ರಾಮಾಯಣದಲ್ಲಿ ಬಂದಿರೋದು ನಾನು ಹೇಳ್ತಾ ಇದ್ದೀನಿ, ಅದು ತುಂಬಾ ವಿಶೇಷ ಅನಿಸ್ತು ನನಗೆ. ನೋಡಿ, ಹೆಂಗಸರಾಗಲಿ ಗಂಡಸರಾಗಲಿ ಕ್ಷಮೆಯೇ ಭೂಷಣ, ಅದು ದೇವತೆಗಳಿಗೂ ದುರ್ಲಭ. ಅಂತ ತಾಳ್ಮೆಯನ್ನು ನೀವು ಪ್ರದರ್ಶಿಸಿದ್ದೀರಿ ಮಕ್ಕಳೇ. ತಾಳ್ಮೆಯೇ ದಾನ, ತಾಳ್ಮೆಯೇ ಸತ್ಯ, ತಾಳ್ಮೆಯೇ ಯಜ್ಞ, ತಾಳ್ಮೆಯಿಂದಲೇ ಯಶಸ್ಸು, ತಾಳ್ಮೆಯಿಂದಲೇ ಧರ್ಮ, ತಾಳ್ಮೆಯಿಂದಲೇ ಜಗತ್ತು ಉಳಿದಿದೆ ಅಂತ ಅವನ ಬಾಯಲ್ಲಿ ನಮ್ಮ ವಾಲ್ಮೀಕಿಗಳು ಹೇಳಿಸ್ತಾರೆ. ತುಂಬಾ ಚೆನ್ನಾಗಿದೆ ತಾಳ್ಮೆಯ ಮಹತ್ವ ಎಷ್ಟು ಮುಖ್ಯ ಅಂತ. ಆಗ ಕುಬ್ಜರಾಗ್ತಾರೆ. ಅಂದ್ರೆ ನನಗೇನು ಅನಿಸ್ತು ಅಂತ ಅಂದ್ರೆ, ಬಹುಶಃ ಈ 100 ಜನ ಹೆಣ್ಮಕ್ಳ ಮೇಲೆ ವಾಯು ಅತ್ಯಾಚಾರ ಮಾಡ್ಬಿಟ್ಟ ಅನ್ಸುತ್ತೆ. ಆ ಅತ್ಯಾಚಾರದ ಅವಮಾನ ಪಾಪ ಮಕ್ಕಳನ್ನ ತುಂಬಾ ಕುಬ್ಜರನ್ನಾಗಿ ಮಾಡಿಸ್ಬಿಡ್ತು ಅಂತ ನನ್ನ ಒಂದು ಅನಿಸಿಕೆ, ನನಗೆ ಅಂತ ಅರ್ಥ ಆಗಿದ್ದು. ಆಮೇಲೆ ಇವಳಿಗೆ ಹೇಗಾದ್ರೂ ಮದುವೆ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡ್ತಿದ್ದಾಗ, ಇನ್ನೊಂದು ಒಬ್ಬ ಒಳ್ಳೆ ಪುತ್ರನ ಹುಡುಕ್ತಾ ಇರ್ತಾನೆ. ಅವನು ಯಾರ ಮಗ ಅಂತ ಅಂದ್ರೆ, ಒಬ್ಬ ಋಷಿ, ಆ ಋಷಿ ಹೆಸರು ಚೂಲಿ ಅಂತ. ಆ ಋಷಿ ಹೆಸರು ಚೂಲಿ. ಅವನಿಗೆ ಶುಶ್ರೂಷೆ ಮಾಡ್ಕೊಂಡಿರ್ತಂತ ಒಬ್ಬ ಗಂಧರ್ವಿ ಇರ್ತಾಳೆ, ಅವಳಿಗೆ ಹುಟ್ಟಿದಂತ ಒಬ್ಬ ಮಗ. ಅವನ ಹೆಸರು ತಪ್ಪೋಬಲ ಆ ಬ್ರಹ್ಮದತ್ತ ಅಂತ. ಆ ಬ್ರಹ್ಮದತ್ತ ಕಾಂಪಿಲ್ಯ ನಗರವನ್ನ ಸ್ಥಾಪನೆ ಮಾಡ್ತಾನೆ, ಕಾಂಪಿಲ್ಯ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆ ಬ್ರಹ್ಮದತ್ತನಿಗೆ ಈ ಪುತ್ರಿಯರನ್ನೆಲ್ಲ ಕೊಟ್ಟು ಮದುವೆ ಮಾಡ್ತಾನೆ. ಅಂದ್ರೆ ಆ ಬ್ರಹ್ಮದತ್ತ
ಯಾವಾಗ ವರಮಾಲೆ ಹಾಕ್ತಾನೆ ಅವರ ಕುಬ್ಜತ್ವ ಎಲ್ಲ ಹೋಗಿ ಕನ್ಯತ್ವ ಬಂದು ಅವರು ತುಂಬಾ ಸುಂದರಿಯರಾಗಿ ಕಾಣಕ್ ಪ್ರಾರಂಭ ಮಾಡ್ತಾರೆ. ನನ್ಗೆ ಹಾಗೆ ನನ್ನ ಇಂಟರ್ಪ್ರಿಟೇಷನ್ ಏನಂತ ಅಂದ್ರೆ ಬಹುಶಃ ಅವ್ರಿಗಾದಂತ ಅವಮಾನ, ಆ ಕುಬ್ಜತೆ, ಆ ಅತ್ಯಾಚಾರದಿಂದ ಆದಂತ ಆ ಕುಬ್ಜತೆ, ಅವಮಾನ, ಅವನು ಮದುವೆ ಆಗಿ ಅವರಿಂದ ತುಂಬಾ ಸಂತೋಷಗೊಂಡು ಅವರು ನಾವು ಒಂದು ಒಂದು ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದೀವಿ ಅಂತ ಒಂದು ಬಹುಶಃ ಅವ್ರಿಗೆ ಅನಿಸ್ತು ಅನ್ಸುತ್ತೆ. ಆ ಕುಬ್ಜತ್ವ ತಲಗಿ ಅವ್ರಿಗೆ ಪರಿಹಾರ ಆಯ್ತು. ಆದ್ರಿಂದ ಆ ವಾಯುವಿನಿಂದ ವಿಮುಕ್ತರಾಗಿಂದ ಆ ಕುಶನಾಭ ಅಂತ ಏನಿದ್ದ ಅವರಪ್ಪ, ಅವನ್ಗೆ ಆನಂದಕ್ಕೆ ತುಂಬಾ ತುಂಬಾ ಆನಂದಕ್ಕೆ ಪಾರವೇ ಇರ್ಲಿಲ್ಲ. ಆ ನಗರಕ್ಕೆ, ಆಮೇಲೆ ಕಾಂಪಿಲಿಯ ನಗರಕ್ಕೆ ಅನೇಕ ಮಂದಿ ವೈದಿಕರನ್ನ ಕಳಿಸ್ದ. ಎಲ್ಲರೂ ಸಂತೋಷ ಪಟ್ರು. ಆದ್ರಿಂದ ಅಲ್ಲಿ ಯಾವಾಗ್ಲೂ ಒಳ್ಳೆ ಸುಭೀಕ್ಷೆ ಇದೆ, ಒಳ್ಳೆಯ ರಾಜ್ಯಾಡಳಿತ ಇದೆ. ಆದ್ರಿಂದ ನಮ್ಗೆ ಇಷ್ಟೊಂದು ಆನಂದ ಆಯ್ತು ಅಂತ ಹೇಳ್ತಾ ಅಲ್ಲಿಂದ ಮುಂದೆ ಅವರು ಮಿಥಿಲೆ ನಗರದ ಕಡೆಗೆ ಹೊರಟ್ರು.